ಇದ್ರೊಳಗಡೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ. ನಮ್ಮ ಟೀಚರ್ಸ್ ಕರ್ಕೊಂಡು ಹೋಯ್ತಾರೆ ನೋಡಿ. ಅಲ್ಲೊಂದು ಸ್ವಲ್ಪ ಜನ ಹೋಯ್ತವ್ರೆ, ಅಲ್ಲೊಂದು ದೊಡ್ಡ ಗ್ಯಾಂಗ್ ಬತ್ತೈತೆ ನೋಡ್ರಿ. ಕೂಟ ಸ್ಥಾಪನೆ ಮಾಡ್ದಂತ ಆ ಕೋಲ್ ನನ್ ಕೊಡ್ತಾರ ಕೇಳು. ಏನ್ ಬೆಳಗ್ಗೆ ಆ ಕೋಲ್ ನಿನಗೆ ಕೊಡಲ್ಲ, ನೀವು ದಿವಾನ್ ರಾಗು ಕೊಡ್ತಾರೆ. ಇದು KR ಸರ್ಕಲ್. ಸರ್ ನೀವು ವಿಶ್ವೇಶ್ವರ ಒಂದೇ ತರ ಕಾಣ್ತಾ ಇದ್ದೀರಾ. ಅದು ಯಾವ ಮಹಾನುಭಾವ ಹೇಳದ್ನು? ಇದೆಲ್ಲ ಬುಕ್ಸ್ ತಂದವ್ರೆ. ನಾನು ಒಂದ್ ಬುಕ್ ತಂದಿದ್ದೀನಿ, ಇದ್ರಲ್ಲಿ ಬರ್ಕೊಂಡು ಹೋಯ್ತೀನಿ ಅಷ್ಟೇ. ಸಾಕು, ನಮ್ಗೆ ಇದ್ರಲ್ಲಿ ಮ್ಯಾಟ್ರ್ ಇರ್ತದೆ. ಹೇಳ ಮಚ್ಚಿ. ಮಚ್ಚ ಇವರೆಲ್ಲ ಬಸ್ಗಾಗಿ ಕಾಯ್ತಿದ್ರು ಆಧಾರ್ ಕಾರ್ಡ್ ಫ್ರೀ ಅಂತ, ಆದ್ರೆ ಬಸ್ಸೇ ಬಂದಿಲ್ಲ, ಅದಕ್ಕೆ ನಡ್ಕೊಂಡು ಬರ್ತಾವ್ರೆ. ನಮ್ಮ ನಾಡಿನ ಹೆಮ್ಮೆ. ನಾನೇ ಗೈಡ್ ಮಾಡ್ಬಿಡ್ತೀನಿ ಬರ್ರ. ಅದ್ರ ಬಗ್ಗೆ ಏನೈತೆ ವಿಧಾನಸೌಧ. ನಾನು ಇದು ಮಾಡ್ಬಾರ್ದಿತ್ತು. ನಾನು ವಿಕಾಸಸೌಧ ಪಕ್ಕದಲ್ಲಿ ವಿಧಾನಸೌಧ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡಿ ನಮ್ಮ ಸೋಮ ಕರ್ಕೊಂಡಿದ್ದಾನೆ ಎಲ್ಲರೂ. ಸೀಬೆಕಾಯಿ ನೋಡ್ದಾಗೆಲ್ಲ ತಿನ್ಬೇಕು ಅನ್ಸ್ತಾ ಇದೆ. 10 ರೂಪಾಯಿ ಇದೆ. ನನ್ನ ಮಕ್ಳ ಹತ್ರ ಒಂದು 10 ರೂಪಾಯಿ ಚೇಂಜ್ ಇಲ್ಲ. ಎಲ್ಲ ತೋರಿಸ್ತಾರೆ. ಒಂದ್ಸರಿ ಆಡೋಣ ಬಾ. ಅಲ್ಲ, ಅಲ್ಲಿಂದ ಕೂತು ಎದ್ ಬರ್ತೀನಿ. ಯಾವ ನನ್ನ ಎದುರು ಹೋಗ್ತಾರ ಕಳ್ಸ್ರಿ ಹೊರಗಡೆ. ಕಳ್ಸ್ರಿ ಹೊರಗಡೆ. ಗೊತ್ತಾಗಲ್ವಾ ನಿಮ್ಗೆ? ಕ್ಲಾಸಲ್ಲೇ ಹೇಳಿದ್ವಲ್ಲ. ಪಂಕಜ ತೊಂದ್ರೆ ಇಲ್ಲ. ಡೈ ಹಾಕಿ. Let's go. One selfie. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೋಡಿ ಹೆಂಗಾಡ್ತಾರೆ. ಇವನು ನಾನಲ್ಲ. ನೋಡ ಅದೇ ಮಾಡ್ಕೊಂತ ನಿಮಿಷ. ಇವತ್ತಿನ ಪಯಣ ವಿಧಾನಸೌಧ ಕಡೆ. ಕ್ಯಾಮ್ರಾ ಕಡೆ ತಿರ್ಸ್ಲಿಕ್ಕೆ ಬ್ಲಾಗರ್ ಕಂಡ್ರು. ನಾನು ಹಿಂಗ್ ಬಾಯ್ಲಿ ಒಂದ್ ಹೇಳ್ತೀನಿ, ಆಫ್ ಮಾಡೋದು ಹೇಳ್ತೀನಿ. ಹೇಳು ಹಂಗೆ ಹೇಳು. ಹೊಸ ಬೆಳಕು ಹಂಗೆ ಹೇಳ್ಬಾರ್ದು. ಹೇಳ್ಬೇಕು. ಅದ್ಯಾರು? ಇದು ಜವಾಹರ್ಲಾಲ್ ನೆಹರುದು ಇದೆ ಸ್ಟ್ಯಾಚು ಇಲ್ಲಿ. ಎಲ್ಲರದು ಇದೆ. ಗೈಸ್ ಕಟ್ಟಡ ನೋಡ್ರಿ ಎಷ್ಟು ಗಟ್ಟಿಗೈತೆ. ಫೋಲ್ಡ್ ಇಸ್ ಗೋಲ್ಡ್. ನಮ್ ತರಾನೇ. ನಮ್ಮ ತರ ಒಳ್ಳು ಬಂಡೆ ಕರಗಲ್ಲ ಯಾರಿಗೂ, ಗೊತ್ತಲ್ಲ. ಹಿಂಡು ಬಿಟ್ರು ಸರ್, ಬಿಸಿಲಲ್ಲಿ ಎಷ್ಟಾಗುತ್ತೆ ಅಷ್ಟು ಹಿಂಡು ಬಿಟ್ರು ಸರ್. ಗೈಸ್ ನನ್ನ ಫೇವ್ರೆಟ್ ಕಾರ್ ಇದೆ ನೋಡ್ರಿ, ಫಾರ್ಚುನರ್. ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರ ಬಿಡಲ್ವ ಗೊತ್ತಿಲ್ಲ. ಅಂದ್ರೆ ಆದ್ರೆ ಕಿವಿಗೆ ಹಾಕೋ ಬಿಡ್ಸ. ಒಳಗಡೆ ವಿಡಿಯೋ ಮಾಡ್ತೀನಿ ಗೈಸ್. ಸಿಗೋಣ ಗೈಸ್. ಯಾವ ಥರ ಐತಿದೆ ಪೆನ್ಸ್ ಗೈಸ್. ಫುಲ್ಲು ಸೆಕ್ಯೂರಿಟಿ ಚೆಕ್ ಮಾಡಿಬಿಟ್ಟು ಒಳಗಡೆ ಕಳ್ಸೋದು ಗೈಸ್. ನೀವೇನು ನೋಡ್ತಾ ಇದ್ದೀರಾ ಈ ರೂಮ್ಗಳು, ಪ್ರತಿ MLAದು ಆ್ಯಂಡ್ MP ದು ಇನ್ನು ಅನೇಕ ಥರ ಅಧಿಕಾರಿಗಳದ್ದೆಲ್ಲ ರೂಮ್ಗಳು ಇದೆ. ಆ್ಯಂಡ್ ಪ್ರತಿಯೊಂದು ಗೌರ್ಮೆಂಟ್ ಅಧಿಕಾರಿಗಳು, ಸ್ಟಾಫ್ಗಳು, ಇಷ್ಟೊಂದು ರೂಮ್ಗಳಿದೆ ಗೈಸ್ ವಿಧಾನಸೌಧದಲ್ಲಿ. ನೋಡಿ ಪ್ರತಿಯೊಂದಕ್ಕೂ ಅದರದ್ದು ನೇಮ್ ಹಾಕಿರ್ತಾರೆ. ಅಲ್ಲಿ ಯಾರು ಆಫೀಸರ್ ಇದ್ದಾರೆ ಅವ್ರದ್ದು ಹಾಕಿರ್ತಾರೆ. ನೋಡಿ ಹೊರಗಡೆ ಹೆಂಗೆ ಕಾಣ್ತೈತೆ. ಅಲ್ಲಿ ಪ್ರಾರಂಭ ಆದ ತಕ್ಷಣ ಇಲ್ಲಿ ನಾವು ಇಲಾಖೆಯ ಮುಖ್ಯ ಏನೆಲ್ಲ ಇಟ್ಕೊಂಡ್ರು ಅನ್ನುವಂಥ ಮಾಹಿತಿ ನಿಮಗೆ ಈ ಒಪ್ಪಂದದಲ್ಲಿ
ಸಿಗುತ್ತೆ. ಈ ಒಪ್ಪಂದದಲ್ಲಿ ಅತಿ ಮುಖ್ಯವಾದಂಥ ಒಂದು ಅಂಶ ಏನನ್ನು ನಾವು ಗಮನಿಸಬೇಕು ಅಂದರೆ, ಮೈಸೂರು ಸಂಸ್ಥಾನದ ಯಾವುದೇ ಭಾಗದಲ್ಲಿ ಏನಾದರೂ ಅರಾಜಕತೆ ಉಂಟಾದರೆ, ಆಡಳಿತವನ್ನು ನಡೆಸಲು ನೀವು ವಿಫಲರಾದರೆ, ಮೈಸೂರು ಸಂಸ್ಥಾನದ ಆಡಳಿತವನ್ನು ನಾವು ವಹಿಸ್ಕೋತೀವಿ ಅಂತ ಒಂದು ಕ್ಲಾಸನ್ನು ಸೇರಿಸಿರ್ತಾರೆ ಬ್ರಿಟಿಷ್ನವರು ಶ್ರೀರಂಗಪಟ್ಟಣದ ಒಪ್ಪಂದದಲ್ಲಿ. ಸೊ ಈ ಒಪ್ಪಂದದ ಬಗ್ಗೆ ನಾನು ನಂತರ ಮಾತಾಡ್ತೇನೆ. ಗೈಸ್ ನೋಡಿ, ಎಲ್ಲ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಡ್ರೆ. ಈ ಹುಡುಗಿ ನೋಡ್ರಿ ಡ್ರಾಯಿಂಗ್ ಬರ್ಗಂಗೆ ಕುಂತೈತೆ. ಎಂತೆಂಥವ್ರಿದ್ದಾರ್ರಿ. ಅದು ವಾರ್ತಾ ಇಲಾಖೆಯವ್ರ ಹತ್ರ ಇರುತ್ತೆ, ಬಟ್ ಅವ್ರು ನಮಗೆ ಶೇರ್ ಮಾಡಲ್ಲ. ಕಾಪಿ ಮಾಡ್ಕೋತೀವಿ ಅಂದ್ರೆ ಕೆಲವು ಸಂದರ್ಭದಲ್ಲಿ ಕೊಡಲ್ಲ. ವಿಜುವಲ್ಸ್ ಅವ್ರ ಕಡೆ. ಗೈಸ್ ಇಲ್ಲಿ ಆ ಕಡೆ ಈ ಕಡೆ ಇರೋ ಬುಕ್ಸು ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬ್ರಿಟಿಷ್ ಕಾಲದ್ದು ಗೈಸ್. ಇದರಲ್ಲಿ ಒಪ್ಪಂದ ಆಗಿರೋವು ಹಳೆ ಮಿಷಿನ್ಸು, ಸೈನ್ಸು ಆ್ಯಂಡ್ ಫೋರ್ಜರಿ ಮಾಡಬಾರ್ದು ಅಂತ ಈ ರೀತಿಯಲ್ಲಿ ರೀಲ್ಸ್ ಥರ ಮಾಡಿದ್ದಾರೆ ನೋಡಿ, ರೀಲ್ ಥರ ನೋಡಿ. ಇದನ್ನು ಆ್ಯಕ್ಚುಲಿ ನೋಡಿ ಕಾಪಾಡ್ಕೊಳ್ಳೋಕ್ಕೆ ಆವಾಗಿನ ಕಾಲದಲ್ಲಿ ಆ ಥರ ಎಲ್ಲ ಮಾಡಿದ್ದಾರೆ. ಒಳಗಡೆ ವ್ಯೂ ಎಲ್ಲ ನೋಡಾಯ್ತು. ಈಗ ಹೊರಗಡೆ ನೋಡೋಣ ಬನ್ನಿ ಗೈಸ್. ಗಾಂಧಿ ತಾತ ಬಂದಿದ್ರು ಆಡೈತಲ್ಲ. ಗೈಸ್ ವಿಧಾನಸೌಧ ಅಂತೂ ಸಖತ್ತಾಗೈತೆ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ನೋಡ್ರಿ ವಿಕಾಸಸೌಧ ಈ ಕಡೆ ಇರೋದು ವಿಧಾನಸೌಧ. ಸ್ಟೂಡೆಂಟ್ಸ್ ಎಲ್ಲ ನಮಗೂ ತೆಗಿಬೇಕು ಗೈಸ್. ಇಲ್ಲಿ ಇನ್ನೊಂದು ಏನಪ್ಪ ಹೇಳ್ಬೇಕು ವಿಷಯ, ಪಿಲ್ಲರ್ಗಳು ಎಷ್ಟು ದೊಡ್ಡ ಸೈಜಲ್ಲಿ ಐತೆ ಗೊತ್ತಾ? ನಾನಂತೂ ನೋಡೇ ಇರಲಿಲ್ಲ. ಕಟ್ಟಿ ಕಲ್ಲಿಂದ ಕಟ್ಟಿದ್ದಾರೆ ನೋಡ್ರಿ. ಯಾವ್ದು ಗೈಸ್ ಅಲ್ಲಿ ನೋಡ್ರಿ, ಬೆಂಗಳೂರಲ್ಲಿ ಎಲ್ಲರಿಗಿನ ಟಾಪು. ಯಾರು ಅವ್ರ ಟಾಪ್ ಇವ್ರ ಟಾಪು ಅಂತಾರೆ, ನಿಜವಾದ ಟಾಪಲ್ಲಿ ಇರೋರು ಯಾರು ನೋಡ್ರಿ. ತೋರಿಸಿದ ಪಾರ್ಕ್ ಯಾವ್ದಂದ್ರೆ ಕಬ್ಬನ್ ಪಾರ್ಕು, ಫುಲ್ ಫೇಮಸ್ ಬೆಂಗಳೂರಲ್ಲಿ. ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ ಯಾಕೆ ಅಂತ. ಒಂದಿನ ಅದರದ್ದು ವಿಡಿಯೋ ಮಾಡಾಕ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.